ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡುವುದು ಬಹಳ ಸುಲಭ. ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡುವುದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಬೇವಿನ ಮರಕ್ಕೆ ಬೆಲ್ಲದ ಅಭಿಷೇಕ ಮಾಡಿದ್ರೆ ಅದು ಹೇಗೆ ಸಿಹಿಯಾಗಲ್ಲವೋ ಹಾಗೆ ನಮ್ಮ ಜೀವನದಲ್ಲಿರುವ ಕೆಲವೊಂದು ಸಂಬಂಧಗಳಿಗೆ ನಾವೆಷ್ಟೇ ಗೌರವ ಬೆಲೆ ಕೊಟ್ಟರೂ ಅದು ಬೇವಿನಂತೆ ಕಹಿಯಾಗಿರುವುದೇ ವಿನ ಎಂದಿಗೂ ಸಿಹಿಯಾಗದು. ಎರಡು ಹಣ್ಣುಗಳು ಒಂದೇ ಮರದ ಒಂದೇ ಕೊಂಬೆಯಲ್ಲಿ ಬೆಳೆಯುತ್ತವೆ. ಒಂದು ಹಣ್ಣಾಗ್ತದೆ, ಇನ್ನೊಂದು ಸಮಯಕ್ಕಾಗಿ ಕಾಯ್ತದೆ. ಈ ಮೂಲಕ ಪ್ರಕೃತಿ ನಮಗೆ ಏನನ್ನು ಹೇಳುತ್ತದೆ ಅಂದ್ರೆ, ಇನ್ನೊಬ್ಬರ ಯಶಸ್ಸು ನಮ್ಮ ವೈಫಲ್ಯವಲ್ಲ, ನಮ್ಮ ಕ್ಷಣವು ಬರ್ತದೆ, ಕಾಯ್ಬೇಕಷ್ಟೇ. ನಾವು ಸಂಪಾದನೆ ಮಾಡುವ ಹಣ ಕಮ್ಮಿ ಇರಬಹುದು, ಆದರೆ ಸ್ವಂತ ದುಡಿಮೆಯಲ್ಲಿ ಬದುಕುತ್ತಿದ್ದೇವೆ ಎಂಬ ಹೆಮ್ಮೆ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಂಬಲಾರದ ಕೆಟ್ಟ ವಿಷಯಗಳನ್ನು ಯಾರೇ ಆಗಲಿ ನಿಮ್ಮ ಮುಂದೆ ಹೇಳಿದಾಗ ಅದನ್ನು ನಂಬಬೇಡಿ. ಯಾಕಂದ್ರೆ ಕೂಡಿಸಿ ಖುಷಿ ನೋಡುವವರಿಗಿಂತ ಕೆಡಿಸಿ ಖುಷಿ ನೋಡುವವರ ಸಂಖ್ಯೆ ಈ ಭೂಮಿ ಮೇಲೆ ಜಾಸ್ತಿ ಇದೆ, ನೆನಪಿರ್ಲಿ. ಇಷ್ಟೇ ಪ್ರಪಂಚ. ಹೊಸ ಪರಿಚಯ ಆದಾಗ ಹೇಗೆ ಮಾತಾಡಿಸಬೇಕು ಅನ್ನೋ ಜನ ಅದೇ ಪರಿಚಯ ಹಳೆದಾದ ಮೇಲೆ ಹೇಗೆ ದೂರವಾಗುವುದು ಅಂತ ಯೋಚಿಸ್ತಾರೆ. ನಾವತ್ತೂ ಇನ್ನೊಬ್ಬರನ್ನು ನಗಿಸಿದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ನೋವುಂಟು ಮಾಡಿ ನಾವು ನಗಬಾರದು. ಕಣ್ಣೀರು ಉಪ್ಪಲ್ವ, ಋಣ ತಪ್ಪದು. ನಡೆಯಲ್ಲಿ ವ್ಯತ್ಯಾಸವಾದ್ರೆ ಪೀಳಿಗೆ ಕೆಡ್ತದೆ, ನುಡಿಯಲ್ಲಿ ವ್ಯತ್ಯಾಸವಾದ್ರೆ ಸಂಬಂಧ ಕೆಡ್ತದೆ, ನೋಟದಲ್ಲಿ ವ್ಯತ್ಯಾಸವಾದ್ರೆ ಮನಸ್ಸು ಕೆಡ್ತದೆ. ಆದ್ದರಿಂದ ನಡೆ, ನುಡಿ, ನೋಟ ಎಲ್ಲವೂ ಹಸನಾಗಿರ